ಇವತ್ತು ಬೆಳಗಿನ ಜಾವ ನಮ್ಮ ಹೈವೇದಲ್ಲಿ ಗುಂಡೇನಹಳ್ಳಿ ಕ್ರಾಸ್ನಲ್ಲಿ ನಿಂತ ಲಾರಿಗೆ ಭದ್ರಾವತಿ ನಿವಾಸಿಗಳು ಕುಟುಂಬ ಸಮೇತ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ವಾಪಸ್ ಚಿಂಚಲಿ ಮತ್ತು ಇಲ್ಲಿಂದ ವಾಪಸ್ ಬರುವ ಸಂದರ್ಭದಲ್ಲಿ 4:45ರಿಂದ 4 ಗಂಟೆ ಬೆಳಗ್ಗೆ ನಿಂತ ಲಾರಿಗೆ ವ್ಯಾನನ್ನು ಹೊಡೆದಿದ್ದರಿಂದ ದೊಡ್ಡದೊಂದು ತುಂಬಲಾರದಂಥ ಒಂದು ದುರಂತ, ಭೀಕರ ದುರಂತ ಅಂತ ನಾವು ಇವತ್ತು ತಿಳ್ಕೊಂಡ್ವಿ. ನಮ್ಗೆ 8 ಗಂಟೆ ನಮ್ಮ ಸಂಬಂಧಪಟ್ಟಂಥ ಸ್ಟೇಷನ್ನಿನ ಪೊಲೀಸರು ಮುಖ್ಯಸ್ಥರು ಎಲ್ಲರೂ ಅವ್ರು ಫೋನ್ ಮಾಡಿದಾಗ ಈ ರೀತಿಯ ಅನಾಹುತ ಆಗೈತಿ ಅಂತ ಕೇಳಿದ್ವಿ. ಆ ಸಂದರ್ಭದಲ್ಲಿ ಎಲ್ಲಿ ಜನ ಏನು ಅಂತ ಕೇಳಿದಾಗ ಭದ್ರಾವತಿ ಪಕ್ಕದಾಗಿರುವಂಥ ಒಂದು ಎಮ್ಮೆಹಟ್ಟಿ ಅಂತ ಒಂದು ಗ್ರಾಮದವರು ಅಂತ ಅವರೆಲ್ಲ ತಿಳ್ಕೊಂಡಾಗ ಇವತ್ತು ಅವರು ಫ್ಯಾಮಿಲಿ ಪೂರ್ತಿ ಅವ್ರಿಗೆ ಸಂಬಂಧಪಟ್ಟಂಥ ಸಂಬಂಧಿಕರು, ಚಿಕ್ಕಪ್ಪ, ದೊಡ್ಡಪ್ಪ, ಸಣ್ಣಮ್ಮ ಇವರೆಲ್ಲರೂ ಇವತ್ತು ಮೃತರಾಗಿದ್ದು ಕೇಳಿ ನಮ್ಮ ಹಾವೇರಿ ಜಿಲ್ಲೆಗೆ ನುಂಗಲಾರದಂಥ ತುತ್ತು ಭಾಳ ಕಷ್ಟದಾಯಕ, ನಮಗೆ ಭಾಳ ಕೆಟ್ಟ ಅನ್ನಿಸ್ತಿದೆ. ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ನೊಂದ್ಕೊಂಡಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಅವ್ರಿಗೆ ಕೂಡ ಕುಟುಂಬಕ್ಕೆ ಧೈರ್ಯ ತರಲಿಕ್ಕೆ, ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಂಥ ಶಿವಾನಂದ ಪಾಟೀಲರು ಈಗಾಗಲೇ ಫೋನ್ ಮಾಡಿ ನಮ್ಮ ಮುಖಂಡರಾದಂಥ ಗಾಜಿಗೌಡರು, ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತೇನು ಮೃತರಾದಂಥವರಿಗೆ ಒಬ್ಬರಿಗೆ 50,000 ರೂಪಾಯಿ ನಾನು ಸ್ವಂತಕ್ಕೆ ಕೊಡ್ತೀನಿ, ಅದನ್ನೆಲ್ಲರಿಗೂ ತಿಳಿಸ್ರಿ, ಅವ್ರಿಗೆ ಕೂಡ ಅವ್ರಿಗೆ ಹಣವನ್ನು ಮುಟ್ಟಿಸೋಂಥ ವ್ಯವಸ್ಥೆ ನೀವು ಮಾಡಿರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ತದನಂತರ ಮುಂದೆ ಸರ್ಕಾರದವರು ಅದನ್ನೇನು ಘೋಷಣೆ ಮಾಡ್ತಾರೆ ಅವ್ರ ಕುಟುಂಬಕ್ಕೆ ಅನ್ನೋದು ಅವರು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದೆ ಅನ್ನೋಂಥದ್ದನ್ನು ಕೂಡ ನಾವು ಕೇಳಿ ಬಂದಿದೆ. ಇದನ್ನು ಈಗ 50,000 ರೂಪಾಯಿ ಕೊಡೋಂಥದ್ದು ಈಗೇನು 13 ಜನ ಏನು ಮೃತರಾಗಿದ್ದಾರೆ ವೈಯಕ್ತಿಕವಾಗಿ ಪಾಟೀಲ್ರು ಅವ್ರಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಅವ್ರಿಗೆ ಖರ್ಚಿಗೆ ಕೊಡ್ರಿ ಅನ್ನೋಂಥ ವಿಚಾರವನ್ನು ಈಗಾಗಲೇ ಹೇಳಿದ್ರೆ ಅದನ್ನು ಕೂಡ ಹೇಳಿದ್ದೇವೆ. ಅವರ ಮುಂದಿನ ದಿನಮಾಳೆ ಅವ್ರ ಕುಟುಂಬ ಮತ್ತು ಅವ್ರ ಮಕ್ಕಳು ಇವರೆಲ್ಲರಿಗೂ ನಮಗೆ ದುಃಖ ತರುವಂಥ ಕೆಲಸ ಮಾಡಿದ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಅವ್ರಿಗೆ ಒಳ್ಳೆಯದನ್ನು ಮಾಡಿದ್ದತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅನ್ನೋಂಥದ್ದನ್ನು ಈ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇನು ಹೇಳಿಲ್ಲ. ನನ್ನ ಸ್ವಂತದ್ದನ್ನು 50,000 ರೂಪಾಯಿ ಕೊಡ್ತೀನಿ, ತೆಲಿಗೆ 50,000 ರೂಪಾಯಿ ಮೃತರಾದವ್ರಿಗೆ ಕೊಡ್ರಿ ಅಂತ ಹೇಳಿದರು. ನಾವು ಕೊಡ್ತೇವೆ. ಮುಂದಿನ ಸರ್ಕಾರದ್ದೇನೋ ಅವರು ಹಿಂಗೆ ತಿಳಿಸ್ರಿ ಅಂತಲೂ ಹೇಳಿಲ್ಲ. ಹೌದು, ಈಗ ಕೊಡ್ತೇವೆ. ಒಂದು 15 ನಿಮಿಷ 20 ನಿಮಿಷದಾಗ. ಅದೇನು ಹೇಳಲಿಲ್ಲ. ನಂತರ ನಾವು ಮಂತ್ರಿಗಳ ಜೊತೆಗೆ ಸಂಬಂಧಪಟ್ಟಂಥ ಶಾಸಕರು ಇವರೆಲ್ಲರೂ ಕೂಡಿ ಅಧ್ಯಕ್ಷರು ಕೂಡ ಬಂದಾರ. ಅಲ್ಲಿಂದ ಮರಾಠ ಸಮಾಜದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಮಾದ ಈಗಾಗಲೇ ಹಾಸ್ಪಿಟ್ಲಿಗೆ ಇಂಜೂರಿ ಆಗಿ ಹೋಗಿದ್ದರಿಂದ ಸರ್ಕಾರ ಅವ್ರಿಗೆ ಫ್ರೀ ವ್ಯವಸ್ಥೆಯನ್ನು ಮಾಡಬಹುದು ಅಂತ ನಮ್ಮೆಲ್ಲರ ಅನಿಸಿಕೆ. ನೀವೇನು ಹೇಳ್ತೀರಿ ಅದಕ್ಕೆ ಸರ್ಕಾರ ಜೊತೆಗಿದ್ದು ಸ್ಪಂದಿಸ್ತಾರ ಅನ್ನೋಂಥದ್ದು ಕೂಡ ನಾವು ಹೇಳ್ಬೋದು. ಕೊಟ್ರೇಶಪ್ಪ ಬಸಗಣ್ಣಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, KCC ಬ್ಯಾಂಕಿನ ನಿರ್ದೇಶಕರು, SFN ಗಾಜಿಗೌಡರು ಪ್ರಾಧಿಕಾರದ ಅಧ್ಯಕ್ಷರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.